ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಾವು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿಯ ಅದರ ಒಂದು ಅನಾಲಿಸಿಸ್ ಮಾಡೋಣ. ಓಕೆ, ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಪಾಗಿ ಕ್ಲಿಯರಾಗಿ ನಿಮಗೆ ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಹೇಳಿದೆ, ರೈಟ್? ಏನು ಹೇಳಿದ್ದೆ, ಡಿಸೆಂಬರ್ ಮಂತ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆದರೆ ಒಂದು ಕರೆಕ್ಷನ್ಸ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ನಾವು ಟ್ರೆಂಡ್ ಏನಿದೆ ಅಪ್ ಟ್ರೆಂಡಲ್ಲಿದೆ. ಏನು ಫಾರ್ಮೇಷನಲ್ಲಿದೆ ಇದು? ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಇದೆ. ಬಟ್ ಈ ರೇಂಜಲ್ಲಿ ನಾವು ನಿಫ್ಟಿ 50 ನೋಡಬೇಕಂತಂದರೆ ಇದು ಬಂದ್ಬಿಟ್ಟು ಒಂದು ಫ್ಲ್ಯಾಟಾಗಿ ರೆಸಿಸ್ಟ್ ಆಗ್ತಾ ಇದೆ. ಸೊ ಈ ರೀತಿ ಆಗೋದ್ರಿಂದ ಕಾಷಿಯಸ್ ಆಗಿರಬೇಕು, ಮತ್ತು ಒಂದು ಕರೆಕ್ಷನ್ ಬರ್ಬೋದು ಅಂತ. ಮತ್ತು ಅದನ್ನ ಡೌನ್ಫಾಲ್ ಯಾವಾಗ ಆಗುತ್ತೆ ಅಂತ ಹೇಳಿದೆ. ಡೌನ್ಫಾಲ್ಗೆ ಒಂದು ರೀಸನ್ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಯಾವಾಗ ಒಂದು ರಿಟ್ರೇಸ್ಮೆಂಟ್ ಡೌನ್ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಎಲ್ಲ ಬಂದುಬಿಟ್ಟು ಕ್ಲೋಸಿಂಗ್ ಕೆಳಗಡೆ ಕೊಟ್ಟ ಮೇಲೆ ರಿಟ್ರೇಸ್ಮೆಂಟ್ ಆಗಿ ಕೆಳಗಡೆ ಬಂದಾಗ ಆವಾಗ ಇದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ, ರೈಟ್? ಬಟ್ ಸ್ಟಿಲ್ ಮಾರ್ಕೆಟ್ ಬಂದುಬಿಟ್ಟು ಒಂದು ಅಪ್ ಟ್ರೆಂಡಲ್ಲಿದೆ. ಬಟ್ ಇವಾಗ ನಾವು ಏನಿದೆ, ಇವಾಗ ನೀವು ನೋಡ್ಬೋದು ನ್ಯೂಸಸ್ ಇದೆ, ರೈಟ್? ನ್ಯೂಸ್ ಏನಿದೆ, 500% ಬಂದುಬಿಟ್ಟು ಅಮೆರಿಕ ಬಂದುಬಿಟ್ಟು ಏನು ಟ್ಯಾರಿಫ್ ಆಗ್ತೇವೆ ಅಂತ ಹೇಳಿದರು, ರೈಟ್? ಅದಾದಮೇಲೆ ಏನಾಗಿದೆ, ಇವಾಗ ವೆನೆಜುಲಾದಲ್ಲಿ ಬಂದುಬಿಟ್ಟು ಪ್ರೆಸಿಡೆಂಟ್ನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಬಂದುಬಿಟ್ಟು ಇರಾನ್ ಮತ್ತು ಅಮೇರಿಕ ಬಂದುಬಿಟ್ಟು ವಾರ್ ಆಗೋ ಚಾನ್ಸಸ್ಸು ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸ್ ಇದೆ, ರೈಟ್? ಅದಲ್ಲದೆ ಮತ್ತು ಕೆಲವೊಂದು ಕಂಟ್ರೀಸ್ ಬಂದುಬಿಟ್ಟು ಗೋಲ್ಡ್ನ 50% ಏನೋ ಹೇಳಿದರೆ. ಡೀಪಾಗಿ ನಾನು ಇನ್ನೂ ಅದನ್ನು ನೋಡಲಿಲ್ಲ ನ್ಯೂಸ್, ಯಾಕಂದರೆ ನಾನು ನ್ಯೂಸ್ ನೋಡೋಕ್ಕೆ ಹೋಗಲ್ಲ. ಬಟ್ ನನ್ನ ಪ್ರೈಸ್ ಆ್ಯಕ್ಷನಲ್ಲಿ ನಾನು ಇದನ್ನು ಮಾಡೋದು. ಅದರ ಜೊತೆಗೆ ನಾವು ನೋಡ್ಬೋದು ಇಲ್ಲಿ ಇಷ್ಟೆಲ್ಲ ನೆಗೆಟಿವ್ ಆದಾಗ ಒಂದು ಪುಲ್ ಬ್ಯಾಕ್ ಬರುತ್ತೆ ಅಂತ ಹೇಳಿದೆ. ವೀಕ್ಲಿ ಒಂದು ಪುಲ್ ಬ್ಯಾಕ್ ಇದೆ, ಪುಲ್ ಬ್ಯಾಕು ಆಯಿತು. ಅದಾದಮೇಲೆ ಡೀಪಾಗಿ ಒಂದು ಕರೆಕ್ಷನ್ ಆಯಿತು. ಏನಕ್ಕೆ? ಇದು ನ್ಯೂಸಿಂದ. ಓಕೆ, ವಾಟ್ ಎವರ್ ಕರೆಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಆದರೆ ಇಷ್ಟು ಬೇಗ ಅಂದರೆ ಡೈಲಿ ಟೈಮ್ ಫ್ರೇಮಲ್ಲಿ ಹಾಕ್ತೇನೆ ನೋಡಿ. ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗ ಈ ರೀತಿ ಕರೆಕ್ಷನ್ಸ್ ಆಗಿದ್ದರೆ ಇವಾಗಿಂದನೇ ಡೌನ್ ಹೋಗೋ ಚಾನ್ಸಸ್ ಇತ್ತು. ಬಟ್ ಆದರೆ ಇಷ್ಟು ಕ್ವಿಕ್ಕಾಗಿ ಇಲ್ಲಿ ಕರೆಕ್ಷನ್ಸ್ ಆಗಿದ ಮೇಲೆ ನಮಗೆ ಒಂದು ಪುಲ್ ಬ್ಯಾಕು ಬರೋ ಅವಶ್ಯಕತೆ. ಪುಲ್ ಬ್ಯಾಕ್ ಏನಕ್ಕೆ ಬರುತ್ತೆ ಅಂತಂದರೆ ಒಂದು ಕ್ವಿಕ್ಕಾಗಿ ಇದು ಒಂದು ಕರೆಕ್ಷನ್ ಬಂತು. ಓಕೆ, ಇಲ್ಲಿ ಇವಾಗ ನಾವು ಬೈಯರ್ಸ್ನ ನೋಡಬೇಕಾಗುತ್ತೆ. ಅಂದರೆ ಇನ್ಸ್ಟಿಟ್ಯೂಟ್ ಅವರು ಇಲ್ಲಿ ಬೈಯರ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೈಯರ್ಸ್ ಎಲ್ಲಿ ಬರ್ತಾರೆ? ಮೇಲೆ ಹೋಗ್ಬೇಕು, ರೈಟ್? ಇವತ್ತು ಗ್ಯಾಪ್ ಅಪ್ ಆಯಿತು, ಡೌನ್ ಬಂತು. ನಾಳೆ ಏನಾಗ್ಬೋದು ಅಂತ, ನಾಳೆ ಇನ್ ಕೇಸ್ ಬಂದುಬಿಟ್ಟು ಗ್ಯಾಪ್ ಅಪ್ ಆದರೆ ಏನು ಮಾಡಿ, ಫಸ್ಟು ಸ್ಟಾರ್ಟಿಂಗ್ ಸೆಷನ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಕರೆಕ್ಷನ್ಸ್ಗೆ ವೇಟ್ ಮಾಡಿ ಗ್ಯಾಪ್ ಅಪ್ ಆದರೆ. ಅದು ಆದಮೇಲೆ ಪುಲ್ ಬ್ಯಾಕ್ ಆದಾಗ ನೀವು ಅಪ್ಸೈಡು ನೋಡಿ. ಓಕೆ, ನಾಳೆ ಅಪ್ಸೈಡು ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆದರೆ ಫಸ್ಟ್ ಸೆಷನಲ್ಲೇ ನಾವು ಅಪ್ಸೈಡಲ್ಲಿ ನಾವು ನೋಡ್ಬೋದು. ಓಕೆ, ಇನ್ ಕೇಸ್ ನಾಳೆ ಬಂದುಬಿಟ್ಟು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ಇದು ಒಂದು ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಓಕೆ, ಈ ಲೆವೆಲು ಮತ್ತು ಈ ಲೆವೆಲ್ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿಂದ ಡೈಲಿ ಕ್ಯಾಂಡಲಲ್ಲಿ ರೆಡ್ ಕ್ಯಾಂಡಲ್ ಬಂದರೆ ಮತ್ತೆ ಫರ್ದರ್ ಡೌನ್ಫಾಲ್ನ ನಾವು ನೋಡ್ಬೋದು. ಡೌನ್ ಟ್ರೇಡ್ ಕೂಡ ನಾವು ಮಾಡ್ಬೋದು. ಓಕೆ, ಅಂದರೆ ನಮ್ಮ ಫೋಕಸ್ಸು ಕೆಲವರು ಬಂದುಬಿಟ್ಟು ಬುಕ್ ಮಾಡೋರು ಬುಕ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಶಾರ್ಟ್ ಮಾಡೋರು ಶಾರ್ಟ್ ಮಾಡ್ಕೊಳ್ತಾರೆ. ಓಕೆ, ನಿಫ್ಟಿ ಫ್ಯೂಚರ್ ಇಲ್ಲಾಂದರೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಏನಿದೆ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ಹೇಳಿದ್ವಿ. ನಿಫ್ಟಿ 50 ಕಂಪೇರ್ ಮಾಡಬೇಕಂತಂದರೆ ಬ್ಯಾಂಕ್ ನಿಫ್ಟಿ ವೆರಿ ಸ್ಟ್ರಾಂಗ್ ಇದೆ. ಓಕೆ, ವೆರಿ ಸ್ಟ್ರಾಂಗ್ ಇದೆ. ನಿಫ್ಟಿ 50 ವೀಕ್ ಇದೆ, ಬಟ್ ವೆರಿ ಸ್ಟ್ರಾಂಗ್ ಬ್ಯಾಂಕ್ ನಿಫ್ಟಿ ಇದೆ. ಇದರಲ್ಲಿ ಕೂಡ ಸೇಮ್ ಥಿಂಗ್, ಒಂದು ಕ್ವಿಕ್ ಕರೆಕ್ಷನ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಇದಕ್ಕೂ ಮತ್ತು ಕ್ವಿಕ್ ರಿವರ್ಸಲ್ ಮತ್ತು ಕ್ವಿಕ್ ಕರೆಕ್ಷನ್ಸ್ ಆಗಿದೆ, ರೈಟ್? ಸೊ ಅದಕ್ಕೋಸ್ಕರ ಇಲ್ಲಿಂದ ಪುಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಬ್ಯಾಂಕ್ ನಿಫ್ಟಿ ಏನಾಗ್ಬೋದು ಅಂತ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳಿದೆ, ಇದಾದಮೇಲೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ. ರೆಡ್ ಕ್ಯಾಂಡಲ್ ನಾಳೆ ಬುಧವಾರ ರೆಡ್ ಕ್ಯಾಂಡಲ್ ಬಂದರೆ ನಾವು ಗುರುವಾರ ಮತ್ತೆ ಅಪ್ ಟ್ರೆಂಡಲ್ಲಿ ನೋಡ್ಬೋದು. ಈವನ್ ನಿಫ್ಟಿ 50ಯಲ್ಲಿ ಗ್ರೀನ್ ಕ್ಯಾಂಡಲು ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ರೆಡ್ ಕ್ಯಾಂಡಲ್ ಬಂದರೆ ಮತ್ತೆ ಒಂದು ಪುಲ್ ಬ್ಯಾಕ್ ಇರೋ ಚಾನ್ಸಸ್ ಇದೆ. ಪುಲ್ ಬ್ಯಾಕ್ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇದೆ. ಓಕೆ, ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಇಲ್ಲೂ ಗ್ರೀನ್ ಬಂದರೆ ವೆರಿ ಸ್ಟ್ರಾಂಗಾಗಿ ಒಂದು ಕ್ವಿಕ್ಕಾಗಿ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಡೌನ್ಫಾಲ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಂಪಾರ್ಟೆಂಟ್ ಲೆವೆಲ್ಸ್ ಅಂತಂದರೆ ಇದೇ ಇರುತ್ತೆ. ಓಕೆ, ಡೌನ್ಫಾಲಲ್ಲಿ ಕೆಳಗಡೆ ಬಂದು ಮತ್ತೆ ಒಂದು ರಿಟ್ರೇಸ್ಮೆಂಟ್ ಆದರೆ ಮತ್ತೆ ಈ ಲೆವೆಲ್ಗೆ ಬರೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.